ಪ್ರೀತಿಯ ಬೆಲೆ ಕಹಿಯೇ ಸಂಚಿಕೆ 12. ಶೋಭಾ ಅನ್ವಿತಾ ನೀರಜ್ನನ್ನು ಮನೆಗೆ ಕರೆದರು. ಬರುವುದಿಲ್ಲ ಎಂದ ನೀರಜ್ ಮತ್ತೆ ಅನ್ವಿತಾ ಕಷ್ಟಪಡಲ್ಲ, ಅವಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆಯಲ್ಲಿ ಖುಷಿಯಾಗಿರ್ತಾಳೆ. ಅಳಿಯ ತನ್ನ ಕಾಲ ಮೇಲೆ ತಾನು ನಿಂತು ಹೆಂಡತಿಯನ್ನ ನೋಡ್ಕೊಂಡ್ರೆ ಮಾತ್ರ ಅವನಿಗೆ ಬೆಲೆ ಸಿಗೋದು. ಶೋಭಾ ಹಾಗಂತ ಅಳಿಯ ಮನೆಗೆ ಬರಬಾರ್ದು ಅಂತ ಯಾವ ಶಾಸ್ತ್ರದಲ್ಲಿದೆ? ನಿಮ್ಮ ಮಾವ ಕೂಡ ಇದನ್ನೇ ಬಯಸ್ತಾರೆ. ಅವರಿಗೂ ನೀವು ನಮ್ಮ ಮನೆಗೆ ಬರೋದು ಇಷ್ಟ. ತುಂಬಾ ಸಲ ಕಾಲ್ ಮಾಡಿದ್ರು, ನಿಮ್ಮನ್ನ ಮನೆಗೆ ಕರೆದುಕೊಂಡು ಬನ್ನಿ ಅಂತ ಹೇಳಿದ್ರು. ನೀರಜ್ ಮಾವ ನನ್ನನ್ನು ಮನೆಯಲ್ಲೇ ಇರ್ಲಿ ಅನ್ನೋದು ಅವರ ದೊಡ್ಡ ಗುಣ. ಅತ್ತೆ ಮನೆ ಅನ್ನೋದು ಅತಿಥಿಯಾಗಿ ಹೋಗಲು ಆಗಿರುತ್ತೆ ಹೊರತು ಆಶ್ರಯ ಪಡೆಯಲು ಅಲ್ಲ. ಶೋಭಾ ಅದನ್ನ ಆಶ್ರಯ ಅಂತ ಯಾಕೋ ಅನ್ಕೋತೀಯ? ಅದು ನಿನ್ನ ಮನೆ. ನೀರಜ್ ಕ್ಷಮಿಸಿ ಅತ್ತೆ, ನಾನು ಯಾವತ್ತೂ ನಿಮ್ಮ ಮನೆಯನ್ನ ನನ್ನ ಮನೆ ಅಂತ ಅನ್ಕೊಳ್ಳಲು ಸಾಧ್ಯವಿಲ್ಲ ಅತ್ತೆ. ಅದು ಯಾವತ್ತಿದ್ರೂ ಅತ್ತೆ ಮನೇನೆ. ನನ್ನ ದುಡಿಮೆಯಿಂದ ನಾನು ಒಂದು ಪುಟ್ಟ ಮನೆ ಕಟ್ಟಿದಾಗ ಅಲ್ಲಿಗೆ ನಿಮ್ಮನ್ನು ಹೆಮ್ಮೆಯಿಂದ ಕರೆಯುತ್ತೇನೆ. ಅನ್ವಿತಾ ಪಕ್ಕದಲ್ಲೇ ಇದ್ದು, ಹೌದು ಅಮ್ಮ, ಅವನ ಮಾತು ಸರಿ ಇದೆ. ನಾವಿಬ್ಬರು ಜೊತೆಯಾಗಿ ಜೀವನ ಕಟ್ಟಿಕೊಳ್ಳಲು ಹಾಗೆ ಸ್ವಲ್ಪ ಸಮಯ ಕೊಡಿ. ಶೋಭಾ ನಿಟ್ಟುಸಿರು ಬಿಡುತ್ತಾ, ನಿಮ್ಮಿಬ್ಬರ ಹಠ ನೋಡಿದ್ರೆ ನನ್ಗೇನೋ ಹೆಮ್ಮೆ ಅನ್ಸುತ್ತೆ, ಆದ್ರೆ ತಾಯಿಯಾಗಿ ಮನಸ್ಸಿಗೆ ನೋವಾಗ್ತಿದೆ. ಇಷ್ಟು ಹೊತ್ತಲ್ಲಿ ಅದು ಬರೀ ಕೈಯಲ್ಲಿ ಎಲ್ಲಿಗೆ ಹೋಗ್ತೀರಾ? ಅಟ್ಲೀಸ್ಟ್ 1-2 ದಿನ ನೀವು ಒಂದು ಬಾಡಿಗೆ ಮನೆ ಸಿಕ್ಕುವವರೆಗೂ ನಮ್ಮ ಮನೆಯಲ್ಲೇ ಇರಿ ಪ್ಲೀಸ್ ನೀರಜ್ ಎಂದಳು ಬೇಡಿಕೊಳ್ಳುವ ಧ್ವನಿಯಲ್ಲಿ. ನೀರಜ್, ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲಿರಲಿ ಅತ್ತೆ. ನಾವು ಬರದೇ ಇರೋದು ನಿಮ್ಗೆ ನೋವಾಗಿದ್ರೆ ಕ್ಷಮಿಸಿ. ಶೋಭಾ, ಸರಿ ನೀರಜ್, ನಿಮ್ಮ ನಿರ್ಧಾರಕ್ಕೆ ನಾನು ಅಡ್ಡಿ ಬರಲ್ಲ, ಆದ್ರೆ ಏನಾದ್ರೂ ಸಹಾಯ ಬೇಕಿದ್ರೆ ಸಂಕೋಚ ಪಡದೆ ಕೇಳಿ. ನೀರಜ್, ಖಂಡಿತ ಅತ್ತೆ, ನಮ್ಮ ಈ ಕಠಿಣ ಹಾದಿಯಲ್ಲಿ ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು. ಅಷ್ಟರಲ್ಲಿ ಅಲ್ಲಿಗೆ ಒಂದು ಕ್ಯಾಬ್ ರಸ್ತೆಯ ಬದಿಯಲ್ಲಿ ಬಂದು ನಿಲ್ಲುತ್ತದೆ. ಸೌಮ್ಯ ಆತಂಕದಿಂದ ಕೆಳಗಿಳಿಯುತ್ತಾಳೆ. ಸೌಮ್ಯ, ನೀರಜ್, ಅನ್ವಿತಾ ನಿಲ್ಲಿ, ಎಲ್ಲಿಗೆ ಹೊರಟಿದ್ದೀರಾ? ನೀರಜ್, ಅಮ್ಮ ಎಲ್ಲಿಗೆ ಅಂತ ನನ್ಗೂ ಗೊತ್ತಿಲ್ಲ. ಸೌಮ್ಯ, ಯಾಕೋ ಹಾಗೆ ಹೇಳ್ತೀಯಾ? ನೀನು ಎಲ್ಲಿಗೆ ಯಾಕೆ ಹೋಗಬೇಕು? ನೀನು ನನ್ನ ಮಗ, ನನ್ನ ಮನೆಗೆ ಬರೋ ಎಲ್ಲಾ ಹಕ್ಕು ನಿನಗೆ ಇದೆ. ನೀರಜ್, ಇಲ್ಲ ಅಮ್ಮ, ನಾನು ಬರಲ್ಲ. ನಿನ್ನನ್ನು ಅಪ್ಪ ಮನೆಯಿಂದ ಆಚೆ ಹಾಕಿದಾಗ ನಿನ್ನನ್ನು ಆ ಸ್ಥಿತಿಯಲ್ಲಿ ಹಾಗೆ ಬಿಟ್ಟೆ. ನನ್ನಂತ ಪಾಪಿ ಮಗ ಯಾವ ತಾಯಿಗೂ ಹುಟ್ಟಬಾರ್ದು ಅಮ್ಮ. ಆದ್ರೆ ನೀನು ನನ್ನಂತ ಪಾಪಿ ಮಗನ ಮೇಲೆ ಪ್ರೀತಿ ತೋರಿಸ್ತಿದ್ದೀರಾ? ನಿನ್ನ ಪ್ರೀತಿ ಪಡ್ಕೊಳ್ಳೋ ಯೋಗ್ಯತೆ ನನ್ಗಿಲ್ಲ ಅಮ್ಮ. ನಿನ್ನ ಜೊತೆ ನಾನು ಬರಲ್ಲ, ನನ್ನನ್ನ ಕ್ಷಮಿಸಿ. ನಿನ್ನನ್ನ ಈ ಸ್ಥಿತಿಯಲ್ಲಿ ನೋಡಲು ನನ್ಗೆ ಸಂಕಟ ಆಗ್ತಿದೆ. ಅಪ್ಪ ನನ್ನನ್ನ ಮನೆಯಿಂದ ಹೊರ ಹಾಕಿದಾಗ ನಾನು ಕೂಡ ನಿಸ್ಸಹಾಯಕನಾಗಿದ್ದೆ. ಆಗ ನೀನು ಕೂಡ ಏನು ಮಾಡೋಕೆ ಆಗ್ತಿರ್ಲಿಲ್ಲ. ನೀರಜ್, ಇಲ್ಲ ಅಮ್ಮ, ನಿಮ್ಮ ಮನಸ್ಸು ತುಂಬಾ ದೊಡ್ಡದು, ಅದಕ್ಕೆ ನನ್ನ ಬಗ್ಗೆ ಹೀಗೆ ಯೋಚನೆ ಮಾಡ್ತಿದ್ದೀರಾ? ಮನೆಯಲ್ಲಿ ಎಲ್ಲರೂ ನಿಮ್ಗೆ ಅಷ್ಟೊಂದು ಅವಮಾನ ಮಾಡಿದ್ರು, ನಾನು ಅದನ್ನು ನೋಡಿಕೊಂಡು ಸುಮ್ಮನೆ ಇರುತ್ತಿದ್ದೆ. ಜೊತೆಗೆ ನಾನು ಕೂಡ ಅವರ ಜೊತೆ ಸೇರಿಕೊಂಡು ನಿಮಗೆ ಅವಮಾನ ಮಾಡ್ತಿದ್ದೆ. ಆವತ್ತು ನಾನು ಅಪ್ಪನ ವಿರುದ್ಧ ನಿಂತಿದ್ರೆ ಇವತ್ತು ನೀವು ಅದೇ ಮನೆಯಲ್ಲಿ ರಾಣಿ ತರ ಇರ್ತಾ ಇದ್ರಿ ಅನ್ಸುತ್ತೆ. ಸೌಮ್ಯ, ನೀನು ತಪ್ಪು ತಿಳ್ಕೊಂಡಿದ್ಯಾ? ನೀನು ನನ್ಗೆ ಸಪೋರ್ಟ್ ಮಾಡಿದ್ರೆ ನಿನ್ನ ಪರಿಸ್ಥಿತಿ ಕೂಡ ನನ್ನ ಹಾಗೆ ಇರ್ತಿತ್ತು. ಆ ದೊಡ್ಡ ಬಂಗಲೆಯಲ್ಲಿ ಗೌರವವಿಲ್ಲದೆ ರಾಣಿಯಾಗಿರುವುದಕ್ಕಿಂತ ಪುಟ್ಟ ಮನೆಯಲ್ಲಿ ನಾನು ನಾನಾಗೆ ಇರೋದ್ರಲ್ಲಿ ನನ್ಗೆ ಹೆಮ್ಮೆ ಇದೆ. ನೀರಜ್, ಆದರೂ ಅಮ್ಮ, ಅಪ್ಪ ನಾನು ಎಲ್ಲ ಸೇರ್ಕೊಂಡು ನಿಮ್ಗೆ ಮಾಡಿದ ಅವಮಾನ ನೆನೆಸ್ಕೊಂಡ್ರೆ ನನ್ಗೆ ನಿಮ್ಮ ಎದುರು ನಿಲ್ಲಲು ನಾಚಿಕೆ ಮುಜುಗರ ಎರಡೂ ಆಗ್ತಿದೆ. ಸೌಮ್ಯ, ನೋಡು ನೀರಜ್, ತಾಯಿ ಮತ್ತು ಮಗನ ನಡುವೆ ಮುಜುಗರಕ್ಕೆ ಜಾಗವಿಲ್ಲ. ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡೋಕೆ ನನಗೆ ನೋವಾಗುತ್ತೆ. ನೀನು ನನ್ನ ಜೊತೆ ಇರೋದಕ್ಕೆ ನಾಚಿಕೆ ಯಾಕೆ ಆಗ್ಬೇಕು? ನೀನು ನನ್ನ ಮಗ, ಅನ್ವಿತಾ ನನ್ನ ಸೊಸೆ. ನೀವು ಇಬ್ಬರು ನನ್ನ ಜೊತೆ ಇರೋದೇ ಸರಿ. ಅನ್ವಿತಾ, ನೀನೇ ಹೇಳು, ನನ್ನ ಜೊತೆ ಇರೋದು ನಿನ್ಗೆ ತಪ್ಪು ಅಂತ ಅನ್ಸುತ್ತಾ? ಹೌದು ನೀರಜ್, ಅತ್ತೆ ನಮಗಾಗಿ ಇಷ್ಟು ದೊಡ್ಡ ನಿರ್ಧಾರ ತಗೊಂಡ ಮೇಲೆ ನಾವು ಅವರ ಜೊತೆ ಇರೋದೇ ಅವರಿಗೆ ಕೊಡೋ ದೊಡ್ಡ ಗೌರವ. ಸೌಮ್ಯ, ಕೇಳಿದ್ಯಾ ಅನ್ವಿತಾ ಮಾತು? ಮಗನೇ, ಆಸ್ತಿ ಹೋದರೆ ಮತ್ತೆ ಸಂಪಾದಿಸಬಹುದು, ಆದರೆ ಈ ಬಾಂಧವ್ಯ ಸಿಗಲ್ಲ. ಬಾ ನನ್ನ ಜೊತೆ. ನೀರಜ್ ಕಣ್ಣೀರು ತುಂಬಿದ ಕಣ್ಣುಗಳಿಂದ, ಅಮ್ಮ ನನ್ನನ್ನು ಕ್ಷಮಿಸಿಬಿಡು. ನಿನ್ನ ಈ ಪರಿಸ್ಥಿತಿಗೆ ನಾನು ಕೂಡ ಕಾರಣ. ಆದ್ರೂ ನೀವು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೆ ನನ್ನನ್ನ ಕ್ಷಮಿಸಿ ನಿಮ್ಮ ಜೊತೆ ಇರೋಕೆ ಅವಕಾಶ ಕೊಡ್ತಿದ್ದೀರಾ ಅಂದ್ರೆ ನೀವು ಎಷ್ಟು ಒಳ್ಳೆಯವರು ಅಮ್ಮ. ನಿಮ್ಮ ಗುಣನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಸೋತಿದ್ದೆ ಅಮ್ಮ ಅಂತ ನನ್ಗೆ ಬೇಸರವಿದೆ. ಎಲ್ಲಾ ವಿಷಯಕ್ಕೂ ನನ್ನನ್ನ ಕ್ಷಮಿಸಮ್ಮ. ಸೌಮ್ಯ ನೀರಜ್ನ ಕೈ ಹಿಡಿದು, ಕ್ಷಮೆ ಯಾಕೆ? ನೀನು ಯಾವ ತಪ್ಪು ಮಾಡಿಲ್ಲ. ನಿನ್ನ ಅಪ್ಪನ ಅಹಂಕಾರಕ್ಕೆ ನನ್ನ ಆತ್ಮಗೌರವ ಆಗಬಾರದು ಅಂತ ನಾನೇ ಹೊರಬಂದೆ ಅಷ್ಟೇ. ನೀರಜ್, ಅಪ್ಪ ನನ್ನ ವಿಷಯದಲ್ಲೂ ಇಷ್ಟು ಕಠೋರವಾಗ್ತಾರೆ ಅಂತ ನಾನು ಕೊಂಡಿರಲಿಲ್ಲ. ಅವರಿಗೆ ನನ್ ಮೇಲೆ ಪ್ರೀತಿ ಇದೆ ಅನ್ಕೊಂಡಿದ್ದೆ, ಆದ್ರೆ ಅದು ಮಗ ಅನ್ನೋ ಪ್ರೀತಿ ಅಲ್ಲ. ಅವರಿಗೆ ನನ್ ಮೇಲೆ ಇರೋ ಅಪ್ಪ ಅನ್ನೋ ಅಧಿಕಾರ, ಅದು ಅವರ ಈಗೋ ಅಂತ ಗೊತ್ತಾಯ್ತು. ಅಮ್ಮ, ಮಾತು ಕೊಡ್ತೀನಿ, ಅಪ್ಪ ನಿನಗೆ ಮಾಡಿದ ಅವಮಾನಕ್ಕೆ ಪ್ರತಿಯಾಗಿ ನಿನ್ನನ್ನು ನಾನು ಸಕಲ ಗೌರವದಿಂದ ಮತ್ತೆ ಆ ಮನೆಗೆ ಕರೆದುಕೊಂಡು ಹೋಗ್ತೀನಿ. ಸೌಮ್ಯ, ಆ ಮನೆಗೆ ಹೋಗುತ್ತೇವೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ನಾವು ಎಲ್ಲಿದ್ದರೂ ಖುಷಿಯಾಗಿರೋಣ. ಈಗ ಮುಜುಗರ ಬಿಟ್ಟು ನಮ್ಮ ಮನೆಗೆ ಹೋಗೋಣ. ಬಾ ಮಗನೇ. ಅನ್ವಿತಾ, ಒಪ್ಕೋ. ನೀರಜ್ ಅತ್ತೆ ಮುಖದಲ್ಲಿ ಎಷ್ಟು ನೆಮ್ಮದಿ ಇದೆ. ನಾವು ಜೊತೆಗಿದ್ರೆ ಅವರ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಮಾವನಿಗೆ ಬುದ್ಧಿ ಕಲಿಸೋಕೆ ನಾವೆಲ್ಲರೂ ಒಟ್ಟಿಗೆ ಇರ್ಲೇಬೇಕು.
ಹೋಗಬೇಕು. ನೀರಜ್ ಸೌಮ್ಯಾಳ ಕಾಲಿಗೆ ನಮಸ್ಕರಿಸಿ, ಸರಿಯಮ್ಮ, ಇವತ್ತಿನಿಂದ ನಿನ್ನ ಮಗ ನಿನ್ನ ನೆರಳಾಗಿ ಇರ್ತಾನೆ. ಮೇಲೆ ಅಪ್ಪನಿಗೆ ಸರಿಯಾಗಿ ಬುದ್ಧಿ ಕಲಿಸೋಣ. ಸೌಮ್ಯ, ಕಾಲ ಎಲ್ಲವನ್ನು ಕಲಿಸುತ್ತೆ ನೀರಜ್. ಈಗ ನಾವೆಲ್ಲರೂ ಒಂದೇ ಸೂರಿನಡಿ ಇರೋಣ, ಅಷ್ಟೇ ನನ್ಗೆ ಬೇಕಿರೋದು. ಇಲ್ಲಿಯವರೆಗೂ ಮೌನವಾಗಿ ನಿಂತಿದ್ದ ಶೋಭಾ, ನನ್ಗೆ ಈಗ ಸಮಾಧಾನ ಆಯ್ತು, ಈಗ ನಾನು ನೆಮ್ಮದಿಯಾಗಿ ಮನೆಗೆ ಹೋಗ್ತೀನಿ ಎಂದಾಗ ಸೌಮ್ಯ, ಶೋಭಾ, ನೀವು ಮನೆಗೆ ಬಂದು ಮತ್ತೊಮ್ಮೆ ನನ್ನ ಸೊಸೆನ ನಮ್ಮ ಮನೆಗೆ ಗೃಹ ಪ್ರವೇಶ ಮಾಡಿಸಿ ನೆಮ್ಮದಿಯಾಗಿ ಹೋಗುವೆಯಂತೆ. ಶೋಭಾ ಸರಿ ಅತ್ತಿಗೆ. ಎಲ್ಲರೂ ಕ್ಯಾಬ್ ನಲ್ಲಿ ಸೌಮ್ಯ ಮನೆಗೆ ಬಂದರು. ಸೌಮ್ಯ ಶೋಭಾ ಆರತಿ ಮಾಡಿ ಒದಿಸಿದರು. ಸೌಮ್ಯ, ನೀರಜ್ ಬಾಗಿಲಲ್ಲಿ ಯಾಕೆ ನಿಂತಿದ್ದೀಯಾ? ಒಳಗಡೆ ಬಾ ಮಗನೇ. ನೀರಜ್ ಕಣ್ಣಲ್ಲಿ ನೀರು ತುಂಬಿಕೊಂಡು, ಇಲ್ಲ ಅಮ್ಮ, ಈ ಮನೆಗೆ ಬರೋದಕ್ಕೆ ನನ್ಗೆ ಸಂಕೋಚವಾಗ್ತಿದೆ. ಅಪ್ಪ ನಿನ್ನನ್ನು ಬೀದಿಗೆ ತಂದಿದ್ದರಲ್ಲ, ಅದಕ್ಕೆ ನಾನು ಕೂಡ ಕಾರಣ. ಸೌಮ್ಯ, ಯಾರು ನನ್ನನ್ನು ಬೀದಿಗೆ ತಂದಿಲ್ಲ ನೀರಜ್. ನನ್ನ ಸ್ವಾಭಿಮಾನಕ್ಕಾಗಿ ನಾನೇ ಗೌರವದಿಂದ ಆ ಮನೆ ಬಿಟ್ಟು ಬಂದಿದ್ದೇನೆ. ನೀರಜ್, ಆದರೂ ಅಮ್ಮ, ಅಪ್ಪ ನಿನ್ನನ್ನು ಹೊರ ಹಾಕುವಾಗ ನಾನು ನಿನ್ನ ಜೊತೆ ಇರಲಿಲ್ಲ. ಸೌಮ್ಯ, ಅದಕ್ಕೆ ಈಗ ಬಂದಿದ್ದೀಯಲ್ಲ. ಮಗ ತಾಯಿಯ ಹತ್ತಿರ ಬರಲು ಮುಜುಗರ ಪಡಬಾರದು. ನೀರಜ್, ನನ್ನಿಂದಾಗಿ ನಿನಗೆ ಈ ಕಷ್ಟ ಬಂತು ಅನ್ನೋ ಅಪರಾಧ ಪ್ರಜ್ಞೆ ನನ್ನನ್ನು ಕಾಡ್ತಿದೆ ಅಮ್ಮ. ಸೌಮ್ಯ, ಕಷ್ಟ ನನಗೆ ಇಲ್ಲಿ ಇಲ್ಲ, ಇಲ್ಲಿ ನೆಮ್ಮದಿ ಇದೆ. ನಿನ್ನ ಅಪ್ಪನ ಅರಮನೆಯಲ್ಲಿ ಪ್ರೀತಿ ಇರಲಿಲ್ಲ ನೀರಜ್, ಅಲ್ಲಿ ಉಸಿರುಗಟ್ಟಿಸುವ ವಾತಾವರಣವಿತ್ತು. ಒಂದು ವೇಳೆ ನಾನು ಅಲ್ಲಿಯೇ ಉಳಿದಿದ್ದರೆ ಇವತ್ತು ನನ್ನ ಮಗ ಕಷ್ಟದಲ್ಲಿದ್ದಾನೆ ಅಂದಾಗ ನಾನು ನಿನಗೆ ಸಹಾಯ ಮಾಡೋ ಪರಿಸ್ಥಿತಿಯಲ್ಲಿ ಇರುತ್ತಿರಲಿಲ್ಲ ಅನ್ನೋ ನೋವು ನನ್ನನ್ನು ಪ್ರತಿದಿನ ಸಾಯಿಸುತ್ತಿತ್ತು. ನೀರಜ್, ಅಪ್ಪ ಯಾಕೆ ಇಷ್ಟು ಕಠೋರವಾದರು? ಅವರಿಗೆ ನಿಮ್ಮ ಮೇಲೂ ದಯೆ ಇರಲಿಲ್ಲ, ಹಾಗೆ ಮಗ ಅಂತ ನನ್ನ ಮೇಲೂ ದಯೆ ಬರಲಿಲ್ವಾ? ಸೌಮ್ಯ, ಅವರ ಕಣ್ಣಿಗೆ ಹಣದ ಮುಂದೆ ಬಾಂಧವ್ಯ ಕಾಣಿಸಲಿಲ್ಲ. ನನಗೆ ಎಲ್ಲದಕ್ಕಿಂತ ಮಗನೇ ಮುಖ್ಯ. ನಿನ್ನ ಪ್ರೀತಿ ಇದ್ದರೆ ನನಗೆ ಎಲ್ಲವೂ ಇದ್ದಂತೆ. ನೀನು ಹೊರಗಡೆ ನಿಂತರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಖಂಡಿತ ನೀರಜ್, ಅತ್ತೆ ನಮಗಾಗಿ ಅಷ್ಟೊಂದು ಪ್ರೀತಿ ತೋರಿಸುತ್ತಿರುವಾಗ ಇನ್ನು ನಾವು ಹೊರಗೆ ನಿಂತು ಅವರನ್ನು ಸತಾಯಿಸುವುದು ಸರಿಯಲ್ಲ. ಸೌಮ್ಯ, ನೋಡಿದ್ಯಾ, ಅನ್ವಿತಾ ಕೂಡ ಹೇಳ್ತಿದ್ದಾಳೆ, ಅಮ್ಮನ ಮನೆಗೆ ಬರಲು ಇಷ್ಟು ಮುಜುಗರ ಪಡೋದು ಬೇಕಾ? ನೀರಜ್ ಮನೆ ಒಳಗೆ ಬಂದವನು ನೀರು ಹಾಕುತ್ತಾ, ಅಮ್ಮ, ನಾನು ನಿನಗೆ ತುಂಬಾ ನೋವು ಕೊಟ್ಟೆ ಅಲ್ವಾ? ಸೌಮ್ಯ ನೀರಜ್ ಕೆನ್ನೆಯನ್ನು ಸವರುತ್ತಾ, ಇಲ್ಲ ಮಗನೇ, ನೀನು ನನ್ಗೆ ಹೆಮ್ಮೆ ತಂದಿದ್ದೀಯ. ಅಪ್ಪನ ದುಡ್ಡು ಆಸ್ತಿಗೆ ಬೆಲೆ ಕೊಡದೆ ಅನ್ವಿತಾನ ಮದ್ವೆ ಆಗಿ ಒಳ್ಳೆತನ ನಿನ್ನಲ್ಲಿ ಇದೆ ಅಂತ ತೋರಿಸಿದೀಯಾ. ನೀರಜ್, ನಾನು ನಿನ್ನನ್ನು ಮತ್ತೆ ಆ ಮನೆಗೆ ಸೇರಿಸುವವರೆಗೂ, ನಿನ್ನ ಸ್ಥಾನ ನಿನಗೆ ಸಿಗೋವರೆಗೂ ನನ್ಗೆ ಶಾಂತಿ ಇಲ್ಲ ಅಮ್ಮ. ಸೌಮ್ಯ, ಬೇಡ ಮಗನೇ, ಮತ್ತೆ ನಾನು ಆ ಮನೆಗೆ ಕಾಲಿಡಲ್ಲ. ನಿನ್ನ ಛಲ ಅಪ್ಪನ ಮುಂದೆ ಚೆನ್ನಾಗಿ ಬೆಳೆದು ಅವರ ಎದುರಿಗೆ ನೀನು ಏನು ಅಂತ ಪ್ರೂವ್ ಮಾಡು. ನೀರಜ್ ದೃಢವಾಗಿ, ಸರಿಯಮ್ಮ, ಅದು ಆಮೇಲೆ. ಆದ್ರೆ ಇವತ್ತಿನಿಂದ ಈ ಮನೆಗೆ ನಾನು ಕಾವಲುಗಾರ. ಇನ್ನು ಮುಂದೆ ಯಾರು ನಿಮ್ಮನ್ನು ಅವಮಾನಿಸಲು ಬಿಡಲ್ಲ. ಸೌಮ್ಯ, ಅದೇ ನನಗೆ ಬೇಕಾದ ಧೈರ್ಯ. ಈಗ ಆ ಮುಜುಗರವನ್ನೆಲ್ಲ ಬಿಟ್ಟು ನಗುತ್ತಾ ಇರು. ನೀರಜ್, ಅಮ್ಮ, ನಿಮ್ಮ ಕೈ ಅಡುಗೆ ತಿಂದು ಎಷ್ಟೋ ದಿನ ಆಗಿದೆ. ಇವತ್ತು ನನಗೆ ನಿಮ್ಮ ಕೈಯಾರ ಕೈ ತುತ್ತು ಕೊಡ್ತೀರಾ? ಸೌಮ್ಯ, ಇವತ್ತು ಮಾತ್ರ ಅಲ್ಲ, ಇನ್ನು ಮುಂದೆ ಪ್ರತಿದಿನ ನಾನೇ ನಿಮ್ಗೆ ಬಡಿಸ್ತೀನಿ. ನಿನ್ನ ತಂದೆ ನಮ್ಮನ್ನು ಬೇರ್ಪಡಿಸಲು ನೋಡಿದರು, ಆದರೆ ದೇವರು ನಮ್ಮನ್ನು ಇನ್ನೂ ಹತ್ತಿರ ತಂದಿದ್ದಾನೆ. ನೀರಜ್, ಹೌದು ಅಮ್ಮ, ಈ ಮನೆಯಲ್ಲಿ ಪ್ರೀತಿ ಇದೆ, ಅಲ್ಲಿ ಬರೀ ವ್ಯವಹಾರವಿತ್ತು. ಸೌಮ್ಯ, ಅನ್ವಿತಾ ಮಗಳೇ, ನೀನು ಈ ಮನೆಗೆ ಬಂದದ್ದು ನನಗೆ ತುಂಬಾ ಸಂತೋಷ ತಂದಿದೆ. ನೀವಿಬ್ಬರು ನನ್ನ ಕಣ್ಣ ಮುಂದಿದ್ದರೆ ಸಾಕು. ಅನ್ವಿತಾ, ನಾವು ನಿಮ್ಮನ್ನು ಯಾವತ್ತು ಬಿಟ್ಟು ಹೋಗಲ್ಲ ಅತ್ತೆ. ನೀರಜ್, ಅಮ್ಮ, ನಾಳೆಯಿಂದಲೇ ನಾನು ಕೆಲಸ ಹುಡುಕಲು ಶುರು ಮಾಡ್ತೀನಿ. ನಿನಗೆ ಯಾವ ಕೊರತೆಯೂ ಇರದಂತೆ ನೋಡ್ಕೋತೀನಿ. ಸೌಮ್ಯ, ನಿನ್ ಮೇಲೆ ನನ್ಗೆ ನಂಬಿಕೆ ಇದೆ ನೀರಜ್. ಅಪ್ಪನ ಆಸ್ತಿಗಿಂತ ನಿನ್ನ ಸಾಧನೆಯೇ ನನಗೆ ದೊಡ್ಡದು. ನೀರಜ್, ಖಂಡಿತ ಅಮ್ಮ, ನೀನು ನಿಜಕ್ಕೂ ಇಂತಹ ತಾಯಿ ಸಿಗಲು ನಾನು ಪುಣ್ಯ ಮಾಡಿದ್ದೆ. ಸೌಮ್ಯ, ಸಾಕು ನಿನ್ನ ಹೊಗಳಿಕೆ. ಮೊದಲು ಕೈಕಾಲು ತೊಳೆದುಕೊಂಡು ಬಾ. ಅನ್ವಿತಾ, ಮೊದಲು ನೀನು ಕೈಕಾಲು ತೊಳೆದುಕೊಂಡು ಬಾ. ದೀಪ ಹಚ್ಚು. ಶೋಭಾ, ನೀನು ಇಲ್ಲೇ ಊಟ ಮಾಡಿಕೊಂಡು ಹಾಗೆ ಅಣ್ಣನಿಗೆ ಊಟ ತೆಗೆದುಕೊಂಡು ಹೋಗು. ನೀರಜ್ ಅನ್ವಿತಾಳನ್ನು ನೋಡಿ, ಬಾ ಅನ್ವಿತಾ, ಬೇಗ ದೀಪ ಹಚ್ಚು. ಅಮ್ಮನ ಹೊಸ ಜಗತ್ತಿಗೆ ನಾವು ಸೇರಿಕೊಳ್ಳೋಣ. ಅನ್ವಿತಾ, ಖಂಡಿತ ನೀರಜ್, ಅತ್ತೆಯ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ. ಸೌಮ್ಯ, ಈಗ ನನ್ನ ಮಗ ಸೊಸೆ ಬಂದ ಮೇಲೆ ನನ್ನ ಮನೆಗೆ ಅಲ್ಲ, ನಮ್ಮ ಮನೆಗೆ ಅರಮನೆಯ ಕಳೆ ಬಂತು. ನೀರಜ್, ಅಮ್ಮ, ಇನ್ಮುಂದೆ ಅಪ್ಪನಿಗೆ ಗೊತ್ತಾಗಬೇಕು, ನಾವು ಕಳೆದುಕೊಂಡದ್ದು ಆಸ್ತಿ ಮಾತ್ರ, ನಮ್ಮ ಪ್ರೀತಿ ಮತ್ತು ಜೀವನದ ಮೌಲ್ಯಗಳನ್ನ ಅಲ್ಲ ಅಂತ. ನಾವು ಕಳೆದುಕೊಂಡಕ್ಕಿಂತ ಗಳಿಸಿದ್ದೇ ಹೆಚ್ಚು ಅಂತ ಅವರಿಗೆ ಅರ್ಥ ಮಾಡಿಸ್ಬೇಕು. ಸೌಮ್ಯ, ಅವರಿಗೆ ಕಾಲವೇ ಉತ್ತರ ನೀಡುತ್ತೆ. ಅವರು ಸೋತ್ರ ಗೆದ್ರ ಅನ್ನೋದನ್ನ ಸಮಯ ಅವರಿಗೆ ಅರ್ಥ ಮಾಡಿಸುತ್ತೆ. ಮೊದಲು ಊಟ ಮಾಡಿ. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಹೊಟ್ಟೆ ಹಸಿದಿರಬಹುದು. ನೀರಜ್, ಹೌದು ಅಮ್ಮ, ಅಪ್ಪ ಸೋತಿದ್ದಾರೆ, ನಾವು ಗೆದ್ದಿದ್ದೀವಿ. ಅಮ್ಮ, ನಿನ್ನ ಪ್ರೀತಿಯ ಮುಂದೆ ಈ ಹಸಿವು ಲೆಕ್ಕಕ್ಕೆ ಇಲ್ಲ. ಸೌಮ್ಯ, ಪ್ರೀತಿ ಇದ್ದ ಕಡೆ ಬಡತನ, ಹಸಿವು ಯಾವುದು ಗಣನೆಗೆ ಬರುವುದಿಲ್ಲ. ಆದ್ರೆ ಬದುಕೋಕೆ ಊಟ ಮಾಡ್ಲೇಬೇಕು ಅಲ್ವಾ? ಬನ್ನಿ ಊಟ ಮಾಡಿ. ಎಲ್ಲರೂ ಊಟ ಮುಗಿಸಿದ ನಂತರ ಶೋಭಾ ತನ್ನ ಮನೆಗೆ ಹೊರಟಳು. ಸೌಮ್ಯ ಅನ್ವಿತಾಳಿಗೆ ಒಂದು ಸಣ್ಣ ಚಿನ್ನದ ಮೂಗುತಿ ಮತ್ತು ಸರವನ್ನು ಉಡುಗೊರೆಯಾಗಿ ನೀಡುತ್ತಾಳೆ. ಸೌಮ್ಯ, ಅನ್ವಿತಾ, ಇದನ್ನ ತಗೋ ಮಗಳೇ, ಇದು ಕೇವಲ ಒಡವೆಯಲ್ಲ, ನನ್ನ ಬೆವರಿನ ಹನಿಗಳಿಂದ ಬಂದ ಮೊದಲ ಫಲ. ಅನ್ವಿತಾ ಕಣ್ಣೀರು ಹಾಕುತ್ತಾ, ಅತ್ತೆ, ಇದಕ್ಕೆಲ್ಲ ಏನು ಅಗತ್ಯವಿತ್ತು? ಸುಮ್ನೆ ಅನಾವಶ್ಯಕ ಖರ್ಚು ಮಾಡ್ಬೇಡಿ, ಇದು ನಿಮ್ಮ ಶ್ರಮ
ಶ್ರಮದ ಫಲ. ಇವತ್ತು ನೀವು ನಿಮ್ಮ ಮಗನ ಜೊತೆ ಮದ್ವೆ ಮಾಡಿಸಿದ್ರಲ್ಲ, ಅದೇ ನನ್ಗೆ ದೊಡ್ಡ ಗಿಫ್ಟ್. ಸೌಮ್ಯ: ಇಲ್ಲ ಅನ್ವಿತಾ, ಇಷ್ಟು ದಿನ ನಾನು ರಾಜೇಶ್ ಹತ್ತಿರ 100 ರೂಪಾಯಿಗೂ ಕೈ ಚಾಚಬೇಕಿತ್ತು. ಅವಮಾನ ಸಹಿಸಿಕೊಂಡು ಬದುಕುತ್ತಿದ್ದೆ. ಆದರೆ ಇಂದು ಈ ಹಣ ನನ್ನ ಸ್ವಂತ ದುಡಿಮೆ. ನಾನು ಇದನ್ನು ನನ್ನ ಮೊದಲ ಯೂಟ್ಯೂಬ್ ಪೇಮೆಂಟ್ ಇಂದ ತಂದದ್ದು. ಅದನ್ನು ನಾನು ಪ್ರೀತಿ ಮಾಡೋರಿಗಾಗಿ ಖರ್ಚು ಮಾಡೋದೇ ನನ್ಗೆ ಸಂತೋಷ. ನೀರಜ್, ನಿನ್ಗೆ ಏನು ತಂದಿಲ್ಲ. ಏನು ಬೇಕು ಕೇಳು. ನೀರಜ್: ನನಗೆ ಏನು ಬೇಡ ಅಮ್ಮ. ನಿನ್ನ ಪ್ರೀತಿ, ಮಮತೆ, ಅಕ್ಕರೆ ಅಷ್ಟು ನನ್ಗೆ ಬೇಕು, ಕೊಡ್ತೀಯಾ? ಸೌಮ್ಯ: ಕಂದ, ನೀನು ನನ್ನ ಪ್ರಾಣ ಕಣೋ. ನಿನ್ಗೆ ನಾನು ತಾಯಿ ಪ್ರೀತಿ ಮಾತ್ರ ಅಲ್ಲ, ನನ್ನ ಪ್ರಾಣ ಕೇಳಿದ್ರು ಕೊಡ್ತೀನೋ. ಮಗುಗೆ ಜನ್ಮ ಕೊಡ್ಬೇಕಾದ್ರೆ ತಾಯಂದ್ರು ಮತ್ತೆ ಪುನರ್ಜನ್ಮ ಪಡ್ಕೋತಾರೆ ಅಂತಾರೆ. ನಿನ್ಗೆ ಜನ್ಮ ಕೊಟ್ಟಾಗ ಮತ್ತೆ ನಾನು ಹುಟ್ಟಿದೀನಿ ಅಂದ್ಮೇಲೆ ಈ ಪ್ರಾಣ ಕೂಡ ನಿಂದೆ. ನೀರಜ್ ಪಶ್ಚಾತ್ತಾಪದಿಂದ: ಅಯ್ಯೋ, ಇಂಥ ಅಮ್ಮನ ಬೆಲೆ ನನ್ಗೆ ತಿಳಿದೇ ಹೋಯ್ತಲ್ಲ. ಪಾಪಿ ನಾನು ಎನ್ನುತ್ತಾ ತನ್ನ ತಲೆ ಚೆಚ್ಚಿಕೊಳ್ಳುತ್ತಿದ್ದವನನ್ನು ಸೌಮ್ಯ ಸಮಾಧಾನ ಮಾಡುತ್ತಾ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ತಲೆ ನೇವರಿಸುತ್ತಾಳೆ. ಅನ್ವಿತಾ ಕೂಡ ಸೌಮ್ಯ ತೊಡೆಯ ಮೇಲೆ ತಲೆ ಇಟ್ಟು ಮಲಗುತ್ತಾಳೆ. ಸೌಮ್ಯ ಸಂತೋಷದಿಂದ ಚಿಕ್ಕ ಮಕ್ಕಳಿಗೆ ಹಾಡುವಂತೆ ಲಾಲಿ ಹಾಡು ಆಡುತ್ತಾಳೆ. ಸೌಮ್ಯ, ಅನ್ವಿತಾ ಇಬ್ಬರೂ ಸೇರಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಒಂದು ಹೊಸ ಸರಣಿ ಆರಂಭಿಸುತ್ತಾಳೆ, ಅತ್ತೆ ಸೊಸೆಯ ಅಡುಗೆ ಮನೆ. ಇದರಲ್ಲಿ ಸೌಮ್ಯ ಅಡುಗೆಯ ಮಸಾಲೆಯ ರಹಸ್ಯಗಳನ್ನು ಹೇಳಿಕೊಟ್ಟರೆ, ಅನ್ವಿತಾ ಅದನ್ನು ಆಧುನಿಕ ಶೈಲಿಯಲ್ಲಿ ಪ್ರೆಸೆಂಟ್ ಮಾಡುತ್ತಾಳೆ. ಈ ಜೋಡಿ ಜಗತ್ತಿನಾದ್ಯಂತ ಫೇಮಸ್ ಆಗುತ್ತದೆ. ಜನರಿಗೆ ಅತ್ತೆ ಸೊಸೆಯ ನಡುವಿನ ಈ ಬಾಂಧವ್ಯ ನೋಡಿ ತುಂಬಾ ಖುಷಿಯಾಗುತ್ತದೆ. ಮುಂದೇನು ಎಲ್ಲವೂ ಹೀಗೆ ನೆಮ್ಮದಿಯಾಗಿ ನಡೆಯಲು ರಾಜೇಶ್ ರಾಗಿಣಿ ಬಿಡ್ತಾರಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.